ನೀವೇನಾದರೂ ಈ ಬಾರಿ ಕೇದಾರ್ನಾಥಿಗೆ ಹೋಗ್ಬೇಕಂತ ಇದ್ರೆ ಕರ್ನಾಟಕದಿಂದ ಕೇದಾರ್ನಾಥ್ನ ಹತ್ತಿರದ ರೈಲ್ವೆ ಸ್ಟೇಷನ್ಗಳಿಗೆ ಒಟ್ಟು 3 ರೈಲ್ಗಳಿದ್ದಾವೆ. ಆ 3 ರೈಲ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ. ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದೇ ವಿಡಿಯೋ ಅಲ್ಲ, ಇನ್ನು ನಾವು ಚಾರ್ಧಾಮ್ ಯಾತ್ರೆ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಲಿದ್ದೇವೆ. ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮೊದಲಿಗೆ ಕೇದಾರ್ನಾಥ್ನ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ಗಳು ಯಾವುದಂತ ನೋಡೋಣ. ಅದಾದ್ಮೇಲೆ ನಾವು ಅಲ್ಲಿಗಿರೋ ರೈಲ್ಗಳ ಬಗ್ಗೆ, ರೈಲಲ್ಲಿ ಹೋದ್ಮೇಲೆ ಅಲ್ಲಿಂದ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತೇವೆ. ಒಂದು ಹರಿದ್ವಾರ ರೈಲ್ವೆ ಸ್ಟೇಷನ್, ಇನ್ನೊಂದು ರಿಷಿಕೇಶ್ ರೈಲ್ವೆ ಸ್ಟೇಷನ್. ಇವೆರಡು ಮಾತ್ರ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ಗಳು. ಇದ್ರ ಮುಂದೆ ಕೂಡ ಆಗ್ತಾ ಇದೆ. ಸದ್ಯಕ್ಕೀಗ ಇವೆರಡೇ ರೈಲ್ವೆ ಸ್ಟೇಷನ್ಗಳು ಇರೋದು. ಈಗ ಇಲ್ಲಿಗೆ ಹೋಗ್ಲಿಕ್ಕೆ ಒಟ್ಟು ಕರ್ನಾಟಕದಿಂದ 3 ರೈಲ್ಗಳಿದ್ದಾವೆ. ಒಂದು ರೈಲ್ ಯಾವಾಗಲೂ ಕೂಡ ಇರುತ್ತೆ, ಇನ್ನೆರಡು ಸ್ಪೆಷಲ್ ಟ್ರೈನ್ಗಳು ಇವಾಗ ಮಾತ್ರ ಇದ್ದಾವೆ. ಮೊದಲನೇ ರೈಲು ನಾವೀಗ ಬೆಂಗಳೂರಿಂದ ಇರೋ ರೈಲ ನೋಡೋಣ. ಯಶವಂತಪುರ ಜಂಕ್ಷನ್ ಇಂದ ರೈಲ್ ಇರುತ್ತೆ. ರೈಲ್ನ ಸಂಖ್ಯೆ 06567. ಈ ರೈಲಲ್ಲಿ ನೀವು ಹರಿದ್ವಾರಕ್ಕೂ ಹೋಗ್ಬೋದು, ರಿಷಿಕೇಶಿಗೂ ಹೋಗ್ಬೋದು. ಬೆಳಿಗ್ಗೆ 7 ಗಂಟೆಗೆ ಯಶವಂತಪುರದಿಂದ ಹೊರಡುತ್ತೆ. ಗುರುವಾರ ಬೆಳಿಗ್ಗೆ 7 ಗಂಟೆಗೆ ಹೊರಟು ಹರಿದ್ವಾರವನ್ನು ಹೋಗಿ ತಲುಪುವಾಗ ಶನಿವಾರ ಬೆಳಿಗ್ಗೆ 8:30 ಆಗಿರುತ್ತೆ. ಒಟ್ಟು ಇದಕ್ಕೆ ಹೋಗ್ಲಿಕ್ಕೆ 49 ಗಂಟೆ 30 ನಿಮಿಷ ಬೇಕಾಗತ್ತೆ. ಇನ್ನು ಟಿಕೆಟ್ ದರ ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ, ನೋಡ್ಬೋದು ನೀವು. ಸ್ಲೀಪರ್ ಕೋಚ್ ಆದರೆ 1105 ರೂಪಾಯಿ, ಆದರೆ ಥರ್ಡ್ AC ಕೋಚ್ ಆದರೆ 2770 ರೂಪಾಯಿ ಆಗುತ್ತೆ. ಈ ರೀತಿಯಲ್ಲಿ ಟಿಕೆಟ್ ದರ ಇರುತ್ತೆ. ಈ ರೈಲಲ್ಲಿ ಕೂಡ ನೀವು ಹರಿದ್ವಾರ ಅಥವಾ ರಿಷಿಕೇಶಿಗೆ ಹೋಗ್ಬೋದು. ಈ ರೈಲು ರಿಟರ್ನ್ ಮತ್ತೆ ಇದೇ ರೈಲು ಅಲ್ಲಿಂದ ರಿಟರ್ನ್ ಇರೋದು ಪ್ರತಿ ಶನಿವಾರ ಮಾತ್ರ ಇರುತ್ತೆ. ಇದು ಶನಿವಾರ ಮಾತ್ರ ರಿಟರ್ನ್ ಇರುತ್ತೆ. ಶನಿವಾರ ರಾತ್ರಿ 7 ಗಂಟೆ 3 ನಿಮಿಷಕ್ಕೆ ಹೊರಡುತ್ತೆ ಹರಿದ್ವಾರದಿಂದ. ರಿಷಿಕೇಶಿಂದ ಕೂಡ ಬರ್ಬೋದು. ಯಶವಂತಪುರಕ್ಕೆ ಹೋಗುವಾಗ ಸೋಮವಾರ ರಾತ್ರಿ 7 ಗಂಟೆ 45 ನಿಮಿಷ ಆಗಿರುತ್ತೆ. ನಿಮಗೆ ಈ ರೈಲಲ್ಲಿ ರಿಟರ್ನ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಹರಿದ್ವಾರದಿಂದ ದೆಹಲಿಗೆ ಹೋದರೆ ದೆಹಲಿಯಿಂದ ನಿಮಗೆ ಹಲವಾರು ಟ್ರೈನ್ಗಳಿದ್ದಾವೆ. ಟಿಕೆಟ್ನ ಮಾತ್ರ ಮೊದಲೇ ಬುಕ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹುಬ್ಬಳ್ಳಿಯಿಂದ ಆದರೆ 07363 ರೈಲ್ನ ಸಂಖ್ಯೆ. ಹುಬ್ಬಳ್ಳಿಯಿಂದ ಸೋಮವಾರ ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಹೊರಡುತ್ತೆ. ಹರಿದ್ವಾರವನ್ನು ಹೋಗಿ ತಲುಪುವಾಗ ಇದು ಧಾರವಾಡ, ಬೆಳಗಾವಿ ಆ ರೂಟಲ್ಲೇ ಹೋಗುತ್ತೆ, ಅಲ್ಲಿಂದೆಲ್ಲ ಕೂಡ ಹೋಗ್ಬೋದು. ಹರಿದ್ವಾರವನ್ನು ಹೋಗಿ ತಲುಪುವಾಗ ಬುಧವಾರ ರಾತ್ರಿ 9 ಗಂಟೆ 55 ನಿಮಿಷ ಆಗಿರುತ್ತೆ. 50 ಗಂಟೆ 10 ನಿಮಿಷಗಳ ಒಟ್ಟು ಟ್ರೈನ್ ಜರ್ನಿ ಇರುತ್ತೆ. ಈ ಟ್ರೈನ್ ಟಿಕೆಟ್ ಸಿಗ್ತಾ ಇಲ್ಲ ಅಂದ್ರೆ ನೀವು ದೆಹಲಿಗಂತೂ ಟ್ರೈನ್ ಸಿಗುತ್ತಲ್ಲ, ಆ ಟ್ರೈನಲ್ಲಿ ಹೋಗಿ ದೆಹಲಿಯಿಂದ ನೀವು ಹರಿದ್ವಾರಕ್ಕೆ ಬಸ್ಸಲ್ಲೂ ಹೋಗ್ಬೋದು, ಟ್ರೈನಲ್ಲೂ ಹೋಗ್ಬೋದು. ಟಿಕೆಟ್ ದರ ನಾವು ಕೊಟ್ಟಿದ್ದೇವೆ ನೋಡಿ. ಈ ಟ್ರೈನ್ ಇದು ಕೂಡ ಸ್ಲೀಪರ್ ಕೋಚ್ ಆದರೆ 1075 ರೂಪಾಯಿ ಆಗುತ್ತೆ. ಥರ್ಡ್ AC ಕೋಚ್ ಆದರೆ 2645 ರೂಪಾಯಿ ಆಗುತ್ತೆ. ನೀವೇನಾದರೂ ಇದೇ ರೈಲಲ್ಲಿ ರಿಟರ್ನ್ ಬರಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಈ ರೈಲು ಅಲ್ಲಿಂದ ಗುರುವಾರ ಮಾತ್ರ ಇರುತ್ತೆ. ಹರಿದ್ವಾರದಿಂದ ಗುರುವಾರ ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಹೊರಟು ಹುಬ್ಬಳ್ಳಿನ ಶನಿವಾರ 6 ಗಂಟೆ 45 ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ. ಇಲ್ಲಿ ಕೂಡ ಹಾಗೆ ನೀವು ದೆಹಲಿಗೆ ಬಂದು ಬರ್ಬೋದು ಈ ಟ್ರೈನ್ ಸಿಗ್ತಾ ಇಲ್ಲ ಅಂದರೆ. ಇನ್ನು ಮಂಗಳೂರಿಂದ ಇರೋ ರೈಲು ಇದು ಎಲ್ಲ ಸಮಯದಲ್ಲಿ ಇರುತ್ತೆ. ಕೇದಾರ್ನಾಥ್ ದೇವಾಲಯ ಓಪನ್ ಇದ್ದಾಗ ಮಾತ್ರ ಇರೋದಲ್ಲ, ಎಲ್ಲ ಸಮಯದಲ್ಲೂ ಕೂಡ ಇರುತ್ತೆ. ರೈಲ್ನ ಸಂಖ್ಯೆ 22659. ಮಂಗಳೂರಿಂದ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಹೊರಡುತ್ತೆ. ಉಡುಪಿ ಗೋವಾ ಮಾರ್ಗವಾಗಿ ಈ ರೈಲು ಹೋಗೋದು. 40 ಗಂಟೆ 25 ನಿಮಿಷಗಳ ಟ್ರೈನ್ ಜರ್ನಿ ಇರುತ್ತೆ. ಭಾನುವಾರ ಮಧ್ಯಾಹ್ನ 12 ಗಂಟೆ 35 ನಿಮಿಷಕ್ಕೆ ಹೋಗಿ ಹರಿದ್ವಾರವನ್ನು ತಲುಪುತ್ತೆ. ನೀವು ರಿಷಿಕೇಶಿಗೆ ಕೂಡ ಹೋಗ್ಬೋದು, ಈ ರೈಲಲ್ಲಿ ಕೂಡ ಹೋಗ್ಬೋದು. ನೀವು ಇದೇ ರೈಲಲ್ಲಿ ರಿಟರ್ನ್ ಬರ್ತೀರಾ ಅಂದರೆ ಈ ರೈಲು ಅಲ್ಲಿಂದ ಪ್ರತಿ ಸೋಮವಾರ ಇರುತ್ತೆ. ಬೆಳಿಗ್ಗೆ 7:45ಕ್ಕೆ ಸೋಮವಾರ ಹರಿದ್ವಾರದಿಂದ ಹೊರಟು ಮಂಗಳವಾರ ರಾತ್ರಿ 11 ಗಂಟೆ 45 ನಿಮಿಷಕ್ಕೆ ಬಂದು ನೀವು ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ನ ತಲುಪ್ತೀರಾ. ಈ ರೀತಿಯಲ್ಲಿ ನೀವು ಈ ರೈಲಲ್ಲಿ ಕೂಡ ಬರ್ಬೋದು. ಇನ್ನೀಗ ನೀವು ಹರಿದ್ವಾರ ತಲುಪಿದ ಮೇಲೆ ಇನ್ನು ಹರಿದ್ವಾರದಿಂದ ಮುಂದೆ ಹೇಗೆ ಹೋಗೋದಂತ, ಹರಿದ್ವಾರದಿಂದ ಮುಂದೆ ನೀವು ಸೋನ್ಪ್ರಾಗ್ ಹೋಗ್ಲಿಕ್ಕಿರುತ್ತೆ. ಸೋನ್ಪ್ರಾಗ್ ಹೋಗ್ಲಿಕ್ಕೆ ನಿಮಗೆ ಅಲ್ಲಿ ಬಸ್ಸು ಇದೆ, ಶೇರಿಂಗ್ ಜೀಪ್ಗಳು ಸಿಗುತ್ತೆ. ಬಸ್ಸಲ್ಲೂ ಕೂಡ ನಿಮಗೆ 700-800 ರೂಪಾಯಿಗೆಲ್ಲ ಸಿಗುತ್ತೆ. ಶೇರಿಂಗ್ ಜೀಪ್ ಆದರೆ 1000 ರೂಪಾಯಿವರೆಗೆ ಆಗುತ್ತೆ. ಅದರಲ್ಲಿ ನೀವು ಮೊದಲಿಗೆ ಸೋನ್ಪ್ರಾಗನ್ನು ತಲುಪಬೇಕು. ಸೋನ್ಪ್ರಾಗಲ್ಲಿ ಹೋಗಿ ಸ್ಟೇ ಆಗಿ ಮರುದಿನ ಬೆಳಿಗ್ಗೆ ಬೇಗ ಎದ್ದು ನೀವು ಗೌರಿಕೊಂಡ್ಗೆ ಹೋಗಬೇಕು. ಗೌರಿಕೊಂಡಿಂದನೇ ಟ್ರಕ್ಕಿಂಗ್ ಪ್ರಾರಂಭ ಆಗೋದು. ಗೌರಿಕೊಂಡಿಗೆ ನಿಮ್ಗೆ ಹೋಗಲಿಕ್ಕೆ ಶೇರಿಂಗ್ ಜೀಪ್ ಸಿಗುತ್ತೆ, 50 ರೂಪಾಯಲ್ಲೇ ಹೋಗ್ಬೋದು. ಗೌರಿಕೊಂಡಿಂದ ಟ್ರಕ್ಕಿಂಗ್ ಪ್ರಾರಂಭ ಆಗುತ್ತೆ. ಗೌರಿಕೊಂಡಿಂದ ನಡ್ಕೊಂಡು ಹೋಗಿ ಕೇದಾರ್ನಾಥ್ನ ತಲುಪ್ಬೋದು. ಕರ್ನಾಟಕದಿಂದ ಹರಿದ್ವಾರಕ್ಕೆ ಟ್ರೈನಲ್ಲಿ ಬಂದು, ಹರಿದ್ವಾರದಿಂದ ಸೋನ್ಪ್ರಾಗ್ಗೆ ಬಸ್ಸಲ್ಲಿ ಬಂದು, ಸೋನ್ಪ್ರಾಗಿಂದ ಗೌರಿಕೊಂಡ್ಗೆ ಶೇರಿಂಗ್ ಜೀಪಲ್ಲಿ ಬಂದು, ಗೌರಿಕೊಂಡಿಂದನೇ ನಡ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿಯಲ್ಲಿ ನಿಮ್ಮ ರೂಟ್ ಇರುತ್ತೆ. ಈ ರೀತಿಯಲ್ಲಿ ನೀವು ಕೇದಾರ್ನಾಥ್ನ ತಲುಪ್ಬೋದು. ಯಾತ್ರಾ ರಿಜಿಸ್ಟ್ರೇಷನ್ ವೆಬ್ಸೈಟು ಮತ್ತು ಟೆಂಟ್ಗಳ ಬುಕ್ಕಿಂಗ್ ವೆಬ್ಸೈಟು ಮತ್ತು ಹೆಲಿಕಾಪ್ಟರ್ ಬುಕ್ಕಿಂಗ್ ವೆಬ್ಸೈಟ್ನ 3 ನಾವಿಲ್ಲಿ ಕೊಟ್ಟಿದ್ದೇವೆ. ಇಲ್ಲೇ ಹೋಗಿ ನೀವು ಮಾಡ್ಕೊಳ್ಬೋದು. ಯಾತ್ರಾ ರಿಜಿಸ್ಟ್ರೇಷನ್ ಕೂಡ ಕಂಪಲ್ಸರಿ ಇರುತ್ತೆ, ಹಾಗಾಗಿ ನೀವು ತಪ್ಪದೇ ಯಾತ್ರಾ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಇನ್ನು ಚಾರ್ಧಾಮ್ ಯಾತ್ರೆ ಬಗ್ಗೆ ಇನ್ನಷ್ಟು ವೀಡಿಯೋಗಳನ್ನ ನಾವು ಮಾಡಲಿದ್ದೇವೆ, ಹಾಗಾಗಿ ನೀವು ನಮ್ಮ ಚಾನಲ್ನ, ನಮ್ಮ ಪೇಜ್ನ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.